ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪ ವಲಯ ವ್ಯಾಪ್ತಿಯಲ್ಲಿ ನಿರಂತರ ವಿದ್ಯುತ್ ವೈಫಲ್ಯವನ್ನು ಸರಿಪಡಿಸಿ ಅಗತ್ಯ ತುರ್ತು ಮತ್ತು ದೀರ್ಘಕಾಲಿಕ ಕ್ರಮದ ಮೂಲಕ ಬಳಕೆದಾರರ ಹಿತರಕ್ಷಣೆ ಮಾಡುವಂತೆ ಹೆಸ್ಕಾಂ ಸೆಕ್ಷನ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಶರಾವತಿ ನದಿ ಪಾತ್ರದ ಎಡಬಲದಂಡೆ ಪ್ರದೇಶವಾದ ಅಳ್ಳಂಕಿ, ಹೆರಂಗಡಿ, ಹೊಸತೋಟ, ಕುಲ್ಲೆಗದ್ದೆ, ಕೆಂಬಾಲ, ಬೈಲಗದ್ದೆ, ಮೂಡ್ಕಣಿ ಮತ್ತಿತರ ಭಾಗಗಳಲ್ಲಿ ಕಳೆದ 2 ವಾರದಿಂದ ನಿರಂತರ ವಿದ್ಯುತ್ ವೈಫಲ್ಯದಿಂದ ಜನರು ತೀವ್ರ ತೊಂದರೆ ಪಡುತ್ತಿದ್ದಾರೆ. ಕುಡಿಯುವ ನೀರು, ನೆಟ್ವರ್ಕ್ ಸಮಸ್ಯೆ ಸೇರಿದಂತೆ ಅಗತ್ಯ ಸೇವೆಗಳು ಸ್ಥಗಿತಗೊಂಡು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಹೆಸ್ಕಾಂ ಸಿಬ್ಬಂದಿಗಳ ತೀವ್ರ ನಿರ್ಲಕ್ಷ್ಯವೇ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ಮಳೆಗಾಲದ ಪೂರ್ವ ವಿದ್ಯುತ್ ಲೈನ್ ಮೇಲೆ ಬೆಳೆದಿರುವ ಬೀಳುವ ಗಿಡಮರಗಳ ಕ್ರೊಂಗೆಗಳನ್ನು ತೆರವುಗೊಳಿಸಿಲ್ಲ. ಸ್ಥಳೀಯರ ಬೇಡಿಕೆಯಾದ ಪಶ್ಚಿಮ ಘಟ್ಟದ ಅಂಚಿನಲ್ಲಿರುವ ಪ್ರದೇಶಗಳಲ್ಲಿ ಭೂಗತ ಕೇಬಲ್ ಅಳವಡಿಸಿ ವಿದ್ಯುತ್ ಸರಬರಾಜು ವ್ಯವಸ್ಥೆಯನ್ನು ಸುಗಮವಾಗಿಸುವ ಸಾರ್ವಜನಿಕ ಬೇಡಿಕೆಯನ್ನು ಸಮರ್ಪಕವಾಗಿ ನಿರ್ವಹಿಸದೇ ಇರುವುದು ಹಾಗೂ 33 ಕೆವಿ ವಿದ್ಯುತ್ ಮಾರ್ಗಕ್ಕೆ ಹೊನ್ನಾವರದಿಂದ ಗೇರುಸೊಪ್ಪ ಪ್ರತ್ಯೇಕ ಗ್ಯಾಂಗ್ ಮೆನ್ಗಳನ್ನು ನೇಮಕ ಮಾಡದೇ ಇರುವುದು ಸಮಸ್ಯೆ ಉಂಟಾಗಲು ಕಾರಣವಾಗಿದೆ. ಕೆಟ್ಟು ಹೋದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಒಂದನ್ನು ಬದಲಿಸುವ ಸಂದರ್ಭಗಳಲ್ಲಿ ಇನ್ನುಳಿದ ಹಲವು ಟಿಸಿ ವ್ಯಾಪ್ತಿಯ ಸಾವಿರಾರು ಗ್ರಾಹಕರಿಗೂ ವಿದ್ಯುತ್ ನಿಲುಗಡೆ ಮಾಡುತ್ತಿರುವುದರಿಂದ ಅನೇಕ ತೊಂದರೆಗಳನ್ನು ಅನುಭವಿಸುತ್ತಿದ್ದಾರೆ. ಈ ನಡೆಯು ಸ್ಥಳೀಯ ಸಿಬ್ಬಂದಿಗಳ ಗ್ರಾಹಕ ವಿರೋಧಿ ನಡೆಯೇ ಅಥವಾ ಖಾಸಗೀಕರಣ ಪೈಪೋಟಿ ಎದುರಿಸುತ್ತಿರುವ ಈ ಕ್ಲಿಷ್ಟಕರ ಸಂದರ್ಭದಲ್ಲೂ ಹೆಸ್ಕಾಂ ಸುಧಾರಿತ ತಂತ್ರಜ್ಞಾನ ಅಳವಡಿಸಿಕೊಳ್ಳುವಲ್ಲಿ ಹೆಸ್ಕಾಂ ವಿಫಲವಾಗುತ್ತಿರುವ ಸಂಕೇತವೇ ಎಂದು ಪ್ರಶ್ನಿಸುವಂತಾಗಿದೆ. ಈ ನಡುವೆ ವಿದ್ಯುತ್ ಸರಬರಾಜು ವ್ಯವಸ್ಥೆಯ ಖಾಸಗೀಕರಣಕ್ಕೆ ಅನೇಕ ಉದ್ಯಮಿಗಳು ಈಗ ಆಸಕ್ತಿ ವಹಿಸುತ್ತಿದ್ದು, ಟಾಟಾ ಪವರ್ ಕಂಪನಿಯ ನಂತರ ಈಗ ಮಹೀಂದ್ರ ಪವರ್ ಕಂಪನಿ ಪೈಪೋಟಿಗೆ ಇಳಿದಿದೆ. ಮುಂದಿನ ದಿನದಲ್ಲಾದರೂ ಈ ಭಾಗದ ಬಹು ವರ್ಷದ ಸಾರ್ವಜನಿಕರ ಬೇಡಿಕೆ ಈಡೇರಿಸಿ ವಿದ್ಯುತ್ ಬಳಕೆದಾರರ ಮತ್ತು ಸಾರ್ವಜನಿಕರ ಹಿತರಕ್ಷಣೆ ಮಾಡಬೇಕೆಂಬುದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ. ಅದು ಸಮಸ್ಯೆ ಆಗೋದೇ. ಈಗ ಮೇನ್ ನಮಗೆ ಫೋನ್ ಸರಿ ಇರೋದಿಲ್ಲ. ಫೋನಿಗೆ ಬಂದರೆ ಜನರು ಒಂದು ಫೋನ್ ಬಂದುಬಿಟ್ರೆ ಕೂಡಲೇ ನಾವು ಹೋಗ್ಲಿಕ್ಕೆ ಆಗ್ತದೆ. ಫೋನದು ಸಮಸ್ಯೆ ಒಂದಕ್ಕೊಂದು ಆಗಿಬಿಟ್ರೆ 2-3 ದಿವಸ ಅಂತೂ ಕಂಟಿನ್ಯೂ ಸಪ್ಲೈ ನಮ್ಮಿಂದ ತೊಂದರೆ ಆಗಿದೆ. ಅದಕ್ಕೆ ನಾವು ಒಪ್ಕೊಳ್ತೀವಿ. ಒಪ್ಕೊಳ್ತೀವಿ ಸರ್, ಆಗಿರೋದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಈಗ ಮುಂದೆ ಆಗುವಂಥದ್ದು ನಮಗೆ ಕಂಟಿನ್ಯೂ ಸಮಸ್ಯೆ ಬರುವಂತ ಕೆಲಸಗಳನ್ನ ಈಗ ಬೆಳಗ್ಗೆಯಿಂದ ಸಂಜೆ ತನಕ ಏನಾದ್ರು ನಿಮ್ಮ ಕೆಲಸ ಮಾಡಿದ್ರ ಅದು ಓಕೆ. ಆದ್ರೆ ನೀವು 2-3 ದಿನ ಎಲ್ಲ ಇದಾಯ್ತು ಅಂತ ಹೇಳಿದ್ರೆ ನಮ್ಗೆ ಈಗ ಮೊದಲ ತರ ಯಾವ ರೀತಿ ಚಿಮಣಿ ದೀಪನಲ್ಲಿ ಇತ್ತ ಅದೇ ಪರಿಸ್ಥಿತಿ. ಎಷ್ಟು ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ನಾವು ಹೇಳಿದ್ನಲ್ಲ. 3 ಗಂಟೆವರೆಗೆ ಆ ದಿವಸ ಊಟಕ್ಕಿಲ್ಲ. ನಂಗೆ ರಾತ್ರಿ 3 ಗಂಟೆವರೆಗೆ ಮಧ್ಯಾಹ್ನ ಊಟ ಸಿಗ್ಲಿಲ್ಲ. ಇಲ್ಲಿ ನಮ್ಮ ಕೂಡ್ಲ ಗುಡ್ಡದಲ್ಲಿ ಏನಿಲ್ಲ ಕಡೆ ನೀರು ಕುಡ್ಕೊಂಡು ಹುಡುಗರು ಕೆಲಸ ಮಾಡಿದ್ರೆ 3:30 ರಾತ್ರಿ ಹೋಗಿದ್ವಿ. ಮತ್ತೆ 6 ಗಂಟೆ ಬೆಳಗ್ಗೆ ಮತ್ತೆ ಫಾಲ್ಟ್ ಬಂದಿದೆ. ಅವರು ಹೇಳಿದ್ರು, ಸರ್ ಹೇಳಿದ್ರು 33 ಒಂದೇ ಅಂತಲ್ಲ ಅವ್ರದ್ದು ಅವರು ನಿಮ್ಮ ಒಬ್ಬರನ್ನೇನೂ ಹಾಕ್ಲಿಲ್ಲ. ಆದ್ರೆ 33 ಸಪರೇಟ್ ಒಂದು ಗ್ಯಾಂಗ್ ಮ್ಯಾನ್ ಇತ್ತು ಅಂತ ಹೇಳಿದ್ರೆ ನಮ್ಗೆ ಇದಕ್ಕೆ ಅಲ್ಲ, ಅದು ಏನೋ ಒಂದು ಇದೆ ಅಂತ ಒಂದು ಡಿವಿಷನ್ ಕಾರವಾರ, ಹೊನ್ನಾವರ, ಭಟ್ಕಳ ಸೇರಿ 3 ಸಬ್ ಡಿವಿಷನ್ ಒಂದು ಡಿವಿಷನ್ ನಮ್ಗೆ ಹೊನ್ನಾವರ. ಅದಕ್ಕೆ ಒಂದಕ್ಕೆ 8-10 ಜನ ಗ್ಯಾಂಗ್ ಮನ್ನು ಒಂದು ಗಾಡಿ ಇರ್ತದೆ. ಎಲ್ಲೇ ಫಾಲ್ಟ್ ಬಿದ್ದರೆ ಅವರೇ ಅಟೆಂಡ್ ಮಾಡ್ತಾರೆ, ಅವರೇ ಜಂಗಲ್ ಕಟಿಂಗ್ ಮಾಡ್ತಾರೆ. ಸದ್ಯಕ್ಕೆ ಈಗ ಮಾನ್ಸೂನ್ ಗ್ಯಾಂಗ್ ನಾವು ಕೇಳಿದ್ದೀವಿ, ಮೇಡಮ್ ರಿಕ್ವೆಸ್ಟ್ ಕಳಿಸ್ತೀವಿ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದು ಬಂದ್ರೆ ಸಾಲ್ವ್ ಆಗ್ತದೆ. ನೀವು ಸರ್ ಜನರ ಈ ತರ ಸಮಸ್ಯೆ ಅದೇ ನಮ್ಮ ಇಲಾಖೆಗೆ ಬಂದು ಮುತ್ತಿಗೆ ಹಾಕ್ತಾವ್ರು ಅನ್ನೋಂಥ ವಿಚಾರ ಸಮಸ್ಯೆ ಹೇಳಿದ್ರಲ್ಲ. ಈಗ ಮತ್ತೆ ನಾವು ಹೇಳ್ತೀವಿ, ಜನ ಬಂದಿದ್ರು, ಇಷ್ಟೆಲ್ಲ ಸಮಸ್ಯೆ ಆಗ್ತಿದೆ. ಅದೇ ಒಂದು ಇಡೀ ಭಟ್ಕಳ, ಕುಮಟಾ ಇಲ್ಲಿ ಒಂದು ಗ್ಯಾಂಗ್ ಸಮಸ್ಯೆ ಅಂತ ಹೇಳಿದ್ರೆ ವಾಟರ್ ಬರ್ತದೆ, ಮರ ಬೀಳ್ತದೆ. ಸರಿ, ಬೇಸಿಗೆ ಯಾಕೆ ಕರೆಂಟ್ ತೆಗಿತೀರಿ? ಮೇಂಟೆನ್ಸ್ ಅಂತ ಹೇಳ್ಕೊಂಡು ಆವಾಗ ಏನ್ ಮಾಡ್ತೀರಿ? ಆವಾಗ ಮರ ಕಟ್ಟಿಂಗ್ ಆವಾಗ ಮಾಡಿ ಇಟ್ಕೋಬೇಕು ನೀವು ಬೇಸಿಗೆ ಟೈಮ್ನಲ್ಲಿ. ಕೆಲಸ ಮಾಡಿದಾಗ ಬಂದ್ ಮಾಡ್ಕೊಳ್ಳಬೇಕು. ಹಾಗಲ್ಲ ಸರ್, ನಾವ್ ಹೇಳಿದ್ರೆ ಈ ಮಳೆಗಾಲಲ್ಲೇ ಜಾಸ್ತಿ ಫಾಲ್ಟ್ ಬರ್ತದೆ ಅಲ್ವಾ? ಅದಕ್ಕೆ ನೀವು ಹೇಳ್ಕಾದ್ರೆ ಬೇಸಿಗೆ ಬುಧವಾರ ತೆಗಿತೀರಿ ಮೇಂಟೆನ್ಸ್ ಅಂತ. ಹೌದಾ? ಆವಾಗ ಅಕ್ಕಪಕ್ಕ ಇರುವಂತ ಮರ ಆ ಊರ್ನ ಸೊಪ್ಪಡು ತಕೊಂಡು ಮರ ಕಟ್ಟಿಂಗ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬಂದ್ರೆ ನಾವು ಸಾರ್ವಜನಿಕ ನಿಮ್ಗೆ ಸಹಕಾರ ಮಾಡ್ತೀವಿ. ಅಲ್ಲ, ಸಾರ್ವಜನಿಕವಾಗಿ ನಮ್ಮದು ಯಾವಾಗಲೂ ನಿಮ್ಗೆ ಸಹಕಾರ ಅದೇ. ನೀವು ಇವತ್ತು ಈಗ ರೋಡ್ ಸೈಡ್ ಅಕ್ಕಪಕ್ಕದು ಕಟಿಂಗ್ ಮಾಡ್ತೀವಿ ಅಂತ ಹೇಳಿ ನಾವು ಇವತ್ತು 33 ಲೈನ್ ಅಲ್ಲಿ ನಮ್ಗೆ 100 ಮೀಟರ್ ಎಲ್ಲೂ ರೋಡಿಗಿಲ್ಲ. ಲೈನ್ 100 ಮೀಟರ್ ಎಲ್ಲೂ ರೋಡಿಗಿಲ್ಲ. ಇಡೀ ಫಾರೆಸ್ಟ್ ಏರಿಯಾ. ಈಗ ಮರ ಬಿದ್ದಾವಾಗಾದ್ರೂ ಇಲ್ಲಿ ಲೈನ್ ಟ್ರಿಪ್ ಆಗ್ಲಿಕ್ಕೆ ಕಾರಣ ಈಗ ಟಚ್ ಆಗೋ ಸಲುವಾಗಿ ಅಲ್ಲ. ಟಚ್ ಆಗೋದು ನೀವು ಕ್ಲಿಯರೇ ಮಾಡ್ಕೊಳ್ಳಿಲ್ಲ ಅಂದ್ರೆ ಲೈನ್ ಟ್ರಿಪ್ ಆಗ್ತಿರ್ತದೆ. ನಾನು ನಿಮ್ಗೆ ಇಲ್ಲೇ ಇದನ್ನೇ ಉದಾಹರಣೆ ಇಲ್ಲೇ ನಮ್ಮ ಇದೆ ಯಾವುದು ನಮ್ಮ ಬಯಲುಗದ್ದೆ ಅಂತ ತೋರಿಸ್ತೇನೆ. ಲೈನ್ ರೋಡಿಗೆ ನಿಂತ್ಕೊಂಡ್ರೆ ಲೈನ್ ಕಾಣ್ತದೆ. ಅದು ರೋಡ್ ಲೈನಿಂದ 3 ಮೀಟರ್ ಲೈನಿಗೆ ರೋಡ್ ಇದೆ. ಉದ್ದ ಮರ ಇದೆ ಅಲ್ಲ, 20 ಫೀಟ್ 30 ಫೀಟ್ ಕಂಬ ಹೈಟ್ ಹೋದ್ಗಳು ಗಾಡಿಗೆ ನೀವು ಆಟೋಮೆಟಿಕ್ 5-7 ಫೀಟ್ ಬೆಂಡ್ ಆಗ್ತದೆ ಕಂಬ.
ಅಷ್ಟು ದೂರ ಕಡೆಯಲ್ಲಿ ಕೊಡೋದಿಲ್ಲ ನಮಗೆ. ಅಲ್ಲ ಈಗ ನೀವು ಒಂದು ಸಾರ್ವಜನಿಕ ಮಿನಿಮಮ್ ಅಂತ ಹೇಳಿದ್ರೆ ನಮಗೆ 3 ಮೀಟರ್ ಈ ಕಡೆಯಿಂದ 3 ಮೀಟರ್ ಈ ಕಡೆ ಗಾಳಿ 9 ಫೀಟ್ ಡಿಸ್ಟೆನ್ಸ್ ಕೊಡೋದು. ಗಾಳಿ ಇಲ್ಲದೆ ಇದ್ರೆ ನೋಡಿ, ಇವತ್ತು ಈಗ 2-3 ದಿವಸ ಗಾಳಿ ಇಲ್ಲ, ಏನೂ ಇಲ್ಲ, ಮಳೆ ಬೀಳ್ತಿದೆ, ಮಳೆ ಎಷ್ಟೇ ಬೀಳಲಿ ನಮ್ಗೆ ಏನ್ ತೊಂದರೆ ಇಲ್ಲ. ಗಾಳಿ ಬಂದ್ರೆ ಮಾತ್ರ ನಮ್ಮ ಹತ್ರ ಏನ್ ತೋಟದಲ್ಲೂ ಸಾಧ್ಯ ಇಲ್ಲ, ಎಲ್ಲಿ ಹಿಡಿಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ. ಅದೇ ಈಗ ಲೈನ್ ಟ್ರಿಪ್ ಆಗೋದೇ ಜಾಸ್ತಿ, ಯಾಕಂದ್ರೆ ತೆಗಿತಾರೆ ಒಂದು 10 ನಿಮಿಷ ತೆಗಿತಾರೆ ಮತ್ತೆ ಕೊಡ್ತಾರೆ, 10-15 ನಿಮಿಷ. ನಮ್ಮ ಸೈಡ್ ಇಂದ ನಿನ್ನೆ ಮೇಂಟೆನೆನ್ಸ್ ಇತ್ತು, ಅದನ್ನ ಮಾಡ್ಕೊಳ್ಳೋದು ಯಾಕೆ 2-3 ದಿವಸ ಸಪ್ಲೈ ಇಲ್ಲ, ನಾವು ಮತ್ತೆ ಬಂದ್ ಮಾಡಕ್ ಹೋಗ್ಲಿಲ್ಲ. ಬಂದಂತೂ ಮಾಡೋದಿಲ್ಲ, ಮಳೆಗಾಲದಲ್ಲಿ ನಮ್ಗೆ ಕರೆಂಟ್ ಕೊಟ್ಟರೆ ಸಾಕಾಗದೆ. ಈಗ ಯಾವ ಕೆಲಸಕ್ಕೂ ಬಂದಿಲ್ಲ, ಎಂತ ಎಮರ್ಜೆನ್ಸಿ ಇದ್ರೆ ಮಾತ್ರ ಬಂದ್ ಮಾಡ್ಕೊಳ್ತೀವಿ ಬಿಟ್ಟರೆ ಮೇಂಟೆನೆನ್ಸಿಗೆ ಅಥವಾ ನಾವು ಬೇಕಂತ ತೆಗಿಬೇಕು ಅನ್ನೋ ಉದ್ದೇಶ ಯಾವುದಿಲ್ಲ. ಅಲ್ಲ ಬೇಕಂತಲ್ಲ ಸರ್, ಬೇಕಂತ ತೆಗಿದ್ರೆ ನೀವು ಮಾಡುವಂತ ಕೆಲಸ ಮಾಡೇ ಮಾಡ್ತೀರಿ, ನಾವು ಅದು ಗೊತ್ತಿದೆ. ಆದ್ರೆ ಹೆಚ್ಚುವರಿ ಸಿಬ್ಬಂದಿ ಹಾಕೊಂಡು ಅದೇ ಈಗ ನೀವು ಆದಷ್ಟು ಬೇಗ ಅದನ್ನ ಮಾಡಿ 33 ನೀವು ಒಂದು ಸಪ್ರೇಟ್ ಮತ್ತೊಂದು ಈ ಕಡೆ ಇತ್ತು ಅಂತ ಹೇಳಿದ್ರೆ ಈಗ KPCL ಇಂದ ಇಲ್ಲಿ ಲಿಂಕ್ ಲೈನ್ ಆಗ್ತಿದೆ. ಈಗ ಅದು ಹೇಳಿದ್ರೆ 2 ತಿಂಗಳು ಅಲ್ಲ ಆಗ್ಬೋದು, 2 ತಿಂಗಳಾದ್ರೆ ಸುಮಾರು ಸಮಸ್ಯೆ ಸಾಲ್ವ್ ಆಗ್ತದೆ. ಈಗ ನಮ್ಗೆ 90% ಕ್ಲಿಯರ್ ಆಗುತ್ತೆ ರೀ. 2 ತಿಂಗಳು ಅದೇ ಒಂದು 2 ತಿಂಗಳು ಈಗ ಆಲ್ರೆಡಿ ಕಂಬ ನಿಲ್ಸಿದ್ದಾರೆ, ವೈರ್ ಎಳ್ದು ಇದನ್ನ ರೆಡಿ ಮಾಡಬೇಕು. ಒಂದು 2 ತಿಂಗಳು ಅಷ್ಟೊತ್ತಿಗೆ ಮತ್ತೊಂದು ಲೋಡ್ ಜಾಸ್ತಿ ಆಗ್ತದೆ. ಅದಕ್ಕಾಗಿ ಮತ್ತೊಂದು ಫೀಡ್ ಈಗ ಉಪ್ಪೋಣಿ ಮತ್ತೆ ಲೋಡ್ ಸೆಟ್ಟಿಂಗ್ ಆಗ್ತದೆ ಸ್ವಲ್ಪ ದಿನ. ನಮ್ಗೆ ಒಂದೇ ಇದಕ್ಕಾಗಿ ಅದು ಶಾಂಕ್ಷನ್ ಆಗಿದೆ, ಅದು ವರ್ಕ್ ಆಗ್ತದೆ. ಒಂದು 2-3 ತಿಂಗಳು ಸರಿ ಆಗ್ತದೆ. ಬಟ್ ಗಾಳಿ ಮಳೆ ಮಾತ್ರ ನಮ್ಮ ಹತ್ರ ಎಷ್ಟು ಸಾಧ್ಯ ಅಷ್ಟು ಮಾಡ್ತಾ ಇದೀವಿ. ಗಾಳಿ ಮಳೆ ನಮ್ಮ ಹತ್ರ ತಡ್ಕೊಳ್ಳೋಕೆ ಮ್ಯಾಕ್ಸಿಮಮ್ ನೀವು ಒಂದು ಮತ್ತೊಬ್ಬರನ್ನ ಹಾಕೊಂಡು ಏನಾದ್ರು ಅದನ್ನ ತಕ್ಷಣಕ್ಕೆ ಹೇಳಿ ಈ ತರ ಇದೆ, ಸಾರ್ವಜನಿಕರಿಂದ ಬಹಳ ಸಮಸ್ಯೆ ಬರ್ತಾವ, ಆಫೀಸಿಗೆ ಬಂದು ಮುತ್ತಿಗೆ ಆಗ್ತಾರೆ ಅನ್ನೋ ವಿಚಾರಗಳನ್ನು ಹೇಳಿದೆ. ಏನಾದ್ರು ಹಿಂಗೆ ಮನವಿ ಕೊಟ್ಟು. ಈ ಸಂದರ್ಭದಲ್ಲಿ ಹೆರಂಗಡಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ವಿನಾಯಕ್ ನಾಯ್ಕ್ ಮುಡ್ಕಣಿ, ಗಣೇಶ್ ಹಳ್ಳಿಯರ ಅಳ್ಳಂಕಿ, ಶ್ರೀಧರ್ ನಾಯ್ಕ್ ಗುಡ್ಡೇಕೇರಿ, ಅಪ್ಪಾನ್ ಮುಕ್ತೇಸರ, ಕರಾಮುದ್ದೀನ್ ಮುಕ್ತೇಸರ, ತಪನ್ ಕಟ್ಟೆಮನೆ, ಫಜಲು ಅಪಕಾರ್ ಮತ್ತಿತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.